ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಇವತ್ತು 8ನೇ ತರಗತಿಯ ವಿಜ್ಞಾನ ವಿಷಯದ ಕಲಿಕಾಂಶ 4 ಇತ್ತು ಲೋಹಗಳು ಮತ್ತು ಅಲೋಹಗಳು ಅಂತ ಅದರ ಕಲಿಕಾ ಹಾಳೆ 3ರ ಉತ್ತರಗಳನ್ನು ನೋಡೋಣ. ಇದರ ಮೊದಲಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಕಮೆಂಟ್ ಅಲ್ಲಿ ಫಸ್ಟ್ ಆಗಿ ಸಹಿತ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಪಿನ್ ಮಾಡಿದ್ದೀನಿ, ಅದನ್ನು ನೋಡಬಹುದು. ವಿಡಿಯೋದ ಮೇಲೆ ಐ ಕಾರ್ಡ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಸಹಿತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ತಾವುಗಳು ಒತ್ತಿ ನೋಡಬಹುದು. ಶುರು ಮಾಡ್ತೀನಿ. ಕಲಿಕಾಂಶ 4 ಲೋಹಗಳು ಮತ್ತು ಅಲೋಹಗಳ ಕಲಿಕಾ ಹಾಳೆ 3ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಕಲಿಕಾ ಫಲ 3 ಇತ್ತು. ಪ್ರತ್ಯಾಮ್ಲಗಳ ಗುಣಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸ್ತೀರಿ ಮತ್ತು ಆಮ್ಲ ಪ್ರತ್ಯಾಮ್ಲಗಳಲ್ಲಿರ್ತಕ್ಕಂಥ ಲೋಹ ಮತ್ತು ಅಲೋಹಗಳನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳೇ ನೀವುಗಳು ಹೊಂದ್ತೀರಿ. ಎಸ್, ಪ್ರಶ್ನೆ ಕೇಳಿದ್ರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿನ ಲೋಹ ಮತ್ತು ಅಲೋಹಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಪ್ರತ್ಯಾಮ್ಲ ಕೊಟ್ಟಿದ್ರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದರಲ್ಲಿರ್ತಕ್ಕಂಥ ಲೋಹ ಬಂದ್ಬಿಟ್ಟು ಕ್ಯಾಲ್ಸಿಯಂ, ಆಮ್ಲ ಬಂದ್ಬಿಟ್ಟು ಸಲ್ಫೂರಿಕ್ ಆಮ್ಲ, ಅಲೋಹ ಬಂದ್ಬಿಟ್ಟು ಸಲ್ಫರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಒಂದು 4 ತಾವು ಪ್ರತ್ಯಾಮ್ಲಗಳ ಹೆಸರುಗಳನ್ನ ಬರೆದು ಅದರಲ್ಲಿನ ಆಮ್ಲ ಲೋಹ, ಆಮ್ಲದ ಹೆಸರು, ಅಲೋಹಗಳನ್ನು ಬರೆಯೋದಿತ್ತು. ಉತ್ತರ ನೋಡೋಣ. ಎಸ್, ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲದಲ್ಲಿರ್ತಕ್ಕಂಥ ಲೋಹ ಸೋಡಿಯಂ, ಆಮ್ಲ ಕಾರ್ಬೋನಿಕ್ ಆಮ್ಲ, ಅಲೋಹ ಕಾರ್ಬನ್. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲದಲ್ಲಿರ್ತಕ್ಕಂಥ ಲೋಹ ಪೊಟ್ಯಾಸಿಯಂ, ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ, ಅಲೋಹ ಬಂದ್ಬಿಟ್ಟು ಕ್ಲೋರಿನ್. ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ದಲ್ಲಿರ್ತಕ್ಕಂಥ ಲೋಹ ಮೆಗ್ನೀಸಿಯಂ, ಆಮ್ಲದ ಹೆಸರು ಬಂದ್ಬಿಟ್ಟು ನೈಟ್ರಿಕ್ ಆಮ್ಲ, ಅಲೋಹ ಬಂದುಬಿಟ್ಟು ನೈಟ್ರೋಜನ್. ಲಿಥಿಯಂ ಹೈಡ್ರಾಕ್ಸೈಡ್ ಇದೆ, ಇದರಲ್ಲಿ ಇರ್ತಕ್ಕಂಥ ಲೋಹ ಲಿಥಿಯಂ, ಆಮ್ಲ ಹೈಡ್ರೋಫ್ಲೋರಿಕ್ ಆಮ್ಲ. ನೆಕ್ಸ್ಟ್ ಅಲೋಹ ಬಂದ್ಬಿಟ್ಟು ಫ್ಲೋರಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟು ಪ್ರತ್ಯಾಮ್ಲಗಳು ಯಾವುವು, ಅದರಲ್ಲಿ ಯಾವ ಲೋಹ ಇತ್ತು, ಯಾವ ಅಲೋಹ ಇತ್ತು, ಯಾವ ಆಮ್ಲ ಇತ್ತು ಅನ್ನೋದನ್ನು ತಾವುಗಳು ಬರೆಯೋದಿತ್ತು. ಮುಂದೆ ಹೋಗೋಣ. ಎಸ್, ಚಟುವಟಿಕೆ 2. ಈ ಕೆಳಗಿನ ಕೋಷ್ಟಕದಲ್ಲಿ ಪ್ರಯೋಗಗಳನ್ನು ಮಾಡಿ ತೀರ್ಮಾನಕ್ಕೆ ಬರಬೇಕು. ನೋಡಿ, ಲೋಹ ಅಲೋಹಗಳನ್ನು ಕೊಟ್ಟಿದ್ದಾರೆ. ಎಸ್, ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತನೆ, ಅದು ಕೊಠಡಿಯ ತಾಪದಲ್ಲೋ ಅಥವಾ ಬೆಚ್ಚಗೆ ಮಾಡಿದಾಗ. ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತನೆ, ಅದು ಕೂಡ ಕೊಠಡಿಯ ತಾಪದಲ್ಲೋ ಅಥವಾ ಬೆಚ್ಚಗೆ ಮಾಡಿದಾಗ. ಸೊ ಮೆಗ್ನೀಸಿಯಂ ತಂತಿ ಬಗ್ಗೆ ನಾವು ನೋಡೋದಾದ್ರೆ, ಎಸ್, ಮೆಗ್ನೀಸಿಯಂ ತಂತಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕೊಠಡಿಯ ತಾಪದಲ್ಲಿ ವರ್ತನೆಯನ್ನ ಮಾಡ್ತದೆ. ಜೊತೆಗೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲದ ವರ್ತನೆ ಅದು ಕೂಡ ಕೊಠಡಿಯ ತಾಪದಲ್ಲಿ ಮಾಡ್ತದೆ, ಅಂದ್ರೆ ವರ್ತಿಸ್ತದೆ ಅಂತ ಬರೀಬಹುದು. ಸೊ ಇದ್ದಿಲಿನ ಪುಡಿ ಇದು ವರ್ತಿಸ್ತದೆ, ಸಲ್ಫೂರಿಕ್ ಆಮ್ಲದೊಂದಿಗೂ ಕೂಡ ವರ್ತಿಸ್ತದೆ. ಕಬ್ಬಿಣದ ಚೂರು ಅದು ಕೂಡ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸ್ತದೆ ಕೊಠಡಿ ಉಷ್ಣತೆಯಲ್ಲಿ. ನೆಕ್ಸ್ಟ್ ಸಲ್ಫೂರಿಕ್ ಆಮ್ಲದೊಂದಿಗೂ ಕೂಡ ಕೊಠಡಿ ಉಷ್ಣತೆಯಲ್ಲಿ ವರ್ತಿಸ್ತವೆ ಕಬ್ಬಿಣದ ಚೂರುಗಳು. ಅಲ್ಯೂಮಿನಿಯಂ ಹಾಳೆಗಳು ಸಹಿತ ಸಲ್ಫೂರಿಕ್ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕೊಠಡಿಯ ತಾಪದಲ್ಲಿ ವರ್ತಿಸ್ತವೆ. ಸಲ್ಫೂರಿಕ್ ಆಮ್ಲ ಕೊಠಡಿಯ ತಾಪದಲ್ಲಿ ಸಹಿತ ವರ್ತಿಸ್ತದೆ ಅಲ್ಯೂಮಿನಿಯಂ ಹಾಳೆ. ತಾಮ್ರದ ತಂತಿ ಎಸ್, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕೊಠಡಿಯ ತಾಪದಲ್ಲಿ ವರ್ತಿಸೋದಿಲ್ಲ, ಆದರೆ ಬೆಚ್ಚಗೆ ಮಾಡಿದಾಗ ವರ್ತಿಸ್ತವೆ. ಅದೇ ತರನಾಗಿ ತಾಮ್ರದ ತಂತಿ ಸಲ್ಫೂರಿಕ್ ಆಮ್ಲದೊಂದಿಗೆ ಕೊಠಡಿಯ ತಾಪದಲ್ಲಿ ವರ್ತಿಸೋದಿಲ್ಲ, ಬಟ್ ಅದೇ ಒಂದು ಸಲ್ಫೂರಿಕ್ ಆಮ್ಲಗಳು ಎಸ್ ಬೆಚ್ಚಗೆ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ವರ್ತಿಸ್ತದೆ ಅಂತಕ್ಕಂಥದ್ದು ಬರಿಬೇಕು. ಕಡೆಗೆ ಸಲ್ಫರ್ ಪುಡಿ ಇದೆ, ಇದು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕೊಠಡಿಯ ತಾಪದಲ್ಲಿ ವರ್ತಿಸ್ತದೆ, ಜೊತೆಗೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲದಲ್ಲಿ ಕೊಠಡಿಯ ತಾಪದಲ್ಲಿ ಸಹಿತ ವರ್ತಿಸ್ತದೆ ಸಲ್ಫರ್ ಪುಡಿ. ಇಷ್ಟಿತ್ತು. ಇದರ ಪ್ರಯೋಗದ ಮೇಲೆ ತೀರ್ಮಾನಗಳನ್ನು ತಾವು ಬರೆಯುವಾಗ ಇಷ್ಟು ಬರಿಬೇಕಿತ್ತು ಈ ಒಂದು ಪ್ರಶ್ನೆಯ ಉತ್ತರಗಳಲ್ಲಿ. ಮುಂದೆ ಎಸ್, ಪ್ರಶ್ನೆ 1. ಸಸ್ಯಗಳಲ್ಲಿ ಮ್ಯಾಗ್ನೀಸಿಯಂ ಕಂಡು ಬರ್ತದೆ ಅಂತ ಕೇಳಿದ್ದೇನೆ, ಇದು ಅವುಗಳಲ್ಲಿ ಯಾವ ರೂಪದಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ ಕೇಳಿದ್ರು. ಎಸ್, ಉತ್ತರ ಸಸ್ಯಗಳಲ್ಲಿ ಮೆಗ್ನೀಸಿಯಂ ಅಯಾನುಗಳ ರೂಪದಲ್ಲಿ ಕಂಡು ಬರ್ತದೆ. ಅದರಲ್ಲಿನೂ ಕೂಡ ನಾವೇನು ಹೇಳ್ಬೋದು, ಧನ ಅಯಾನುಗಳ ರೂಪದಲ್ಲಿ ಮೆಗ್ನೀಸಿಯಂ ಸಸ್ಯಗಳಲ್ಲಿ ನಾವೇನು ಮಾಡ್ತೀವಿ, ಕಾಣ್ತೀವಿ. ಪ್ರಶ್ನೆ 2. ವೈದ್ಯರು ನನಗೆ ಕಬ್ಬಿನಾಂಶದ ಕೊರತೆ ಇದೆ ಅಂತ ಹೇಳಿದ್ದಾರೆ, ನನ್ನ ದೇಹದಲ್ಲಿ ಕಬ್ಬಿಣ ಎಲ್ಲಿದೆ? ಉತ್ತರ ನೋಡೋದಾದ್ರೆ ಎಸ್, ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳಲ್ಲಿ ನಾವೇನು ಮಾಡ್ತೀವಿ, ಕಬ್ಬಿಣವನ್ನ ನೋಡ್ತೀವಿ. ರಕ್ತದಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳಲ್ಲಿ ಕಬ್ಬಿಣ ಇದೆ ಅಂತ ಬರಿಬಹುದು. ಮುಂದಿನ ಪ್ರಶ್ನೆ ಎಸ್, ಈ ಕೋಷ್ಟಕದಲ್ಲಿ ಏನು ಮಾಡಿದ್ದಾರೆ, ABCDE ಅಂತ ಬೀಕರ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಬೀಕರಿನಲ್ಲಿ 50 ಮಿಲಿನಷ್ಟು ನೀರನ್ನು ಹಾಕಿದ್ದಾರೆ. ಪ್ರತಿಯೊಂದು ಬೀಕರ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನ ಒಂದು ಚಮಚೆಯಷ್ಟು ಅನುಕ್ರಮವಾಗಿ ವಿಲೀನವನ್ನ ಗೊಳಿಸಿದ್ದಾರೆ. ಈ ಮೇಲಿರ್ತಕ್ಕಂಥ ಎಲ್ಲವುಗಳು
ವಿಲೀನ ಮಾಡಿರ್ತಕ್ಕಂಥ ವಸ್ತುಗಳು ನೀರು ಹಾಕಿದ್ದಾರೆ ಎಷ್ಟು 50 ಮಿಲಿಯಷ್ಟು. ಸೊ ಏನ್ ಆಗ್ತದ ಅನ್ನೋದನ್ನ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು. ಬೀಕರ ಎ ಎಸ್ ಇದರಲ್ಲಿ ತಾಮ್ರದ ಸಲ್ಫೇಟ್ ಮತ್ತು ಸತುವಿನ ಹರಳಿದೆ. ಸೊ ಇದರ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೀತದ ಅನ್ನೋದನ್ನ ಹೀಗೆ ಬರಿಬಹುದು. ತಾಮ್ರದ ಸಲ್ಫೇಟ್ ಪ್ಲಸ್ ಸತುವಿನ ಸಲ್ಫೇಟ್ ಪ್ಲಸ್ ತಾಮ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇದು ಬರಿಬೇಕಿತ್ತು. ಇನ್ನು ಬಿದಲ್ಲಿ ನೋಡಿ ಏನಿದೆ, ತಾಮ್ರದ ಸಲ್ಫೇಟ್ ಪ್ಲಸ್ ಕಬ್ಬಿಣದ ಮೊಳೆ ಇದೆ. ಸೊ ಇದು ಏನಾಗ್ತದ ಅಂತಂದ್ರೆ ತಾಮ್ರದ ಸಲ್ಫೇಟ್ ಪ್ಲಸ್ ಕಬ್ಬಿಣ. ಸೊ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೆದು ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಬಿಡುಗಡೆ ಮಾಡ್ತದ. ಎಸ್ ಸಿ ಇದೆ ನೋಡಿ, ಎಸ್ ಸತುವಿನ ಸಲ್ಫೇಟ್ ಪ್ಲಸ್ ತಾಮ್ರದ ಚೂರು ಇದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ. ಡಿ ದಲ್ಲಿರ್ತಕ್ಕಂಥದ್ದು ರಾಸಾಯನಿಕ ಸಲ್ಫೇಟ್ ಮತ್ತು ತಾಮ್ರದ ಚೂರು, ಇಲ್ಲಿನೂ ಕೂಡ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ. ಈ ದಲ್ಲಿರ್ತಕ್ಕಂಥದ್ದು ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣದ ಮೊಳೆ, ಇಲ್ಲಿನೂ ಕೂಡ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ ಅಂತ ಹೇಳ್ಬೋದು. ಸಿ ಡಿ ಇ ಬಿಕರಿನಲ್ಲಿ ಯಾವುದೇ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೆಯದೇ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ ಎಸ್ ತಾಮ್ರ ಮತ್ತು ಕಬ್ಬಿಣ ಏನದವಪ್ಪ ಅಂದ್ರೆ ಕಡಿಮೆ ಕ್ರಿಯಾಪಟುತ್ವ ಲೋಹಗಳು ಆಗಿದ್ದಾವೆ. ಆ ಕಡಿಮೆ ಕ್ರಿಯಾಪಟುತ್ವ ಧಾತುಗಳಾಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಸ್ಥಾನಪಲ್ಲಟ ಬಿಕರ ಸಿ ಡಿ ಮತ್ತು ಇಗಳಲ್ಲಿ ಕಂಡು ಬರೋದಿಲ್ಲ ಅಂತ ತೀರ್ಮಾನಕ್ಕೆ ಬರಬಹುದು. ಉತ್ತರ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಸ್ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತ ಇದೆ. ಅಲ್ಲಿ ಪ್ರಶ್ನೆ ಒಂದಿತ್ತು. ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳನ್ನ ಸೀಮೆ ಎಣ್ಣೆಯಲ್ಲೇನೆ ಸಂಗ್ರಹಿಸಿಟ್ಟಿರ್ತಾರೆ ಏಕೆ? ಸಿಂಪಲ್ ಉತ್ತರ ಇದೆ. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸ್ತವೆ ಮತ್ತು ಉರಿತಾವೆ. ಸೊ ಆ ಕಾರಣಕ್ಕಾಗಿ ಅವೆರಡನ್ನೂ ಕೂಡ ಸೀಮೆ ಎಣ್ಣೆಯಲ್ಲಿಡ್ತಾರೆ, ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಪ್ರಶ್ನೆ 2. ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಡಬಹುದೇ, ವಿವರಿಸಿ ಅಂತ ಕೇಳಿದ್ದಾರೆ. ಎಸ್ ಸಂಗ್ರಹಿಸಿ ಇಡಬಾರದು. ಏಕೆಂದ್ರೆ ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರ್ತದ. ಅದು ಅಲ್ಯೂಮಿನಿಯಂದೊಂದಿಗೆ ವರ್ತಿಸಿದಾಗ ವಿಷಯುಕ್ತ ಅಂದ್ರೆ ಹೈಡ್ರೋಜನ್ ಅನ್ನ ರಿಲೀಸ್ ಮಾಡ್ತದ. ಸೊ ಅದಕ್ಕಾಗಿ ಅದೇನಾಗ್ತದಪ್ಪ ಅಂದ್ರೆ ಪೂರ್ಣವಾಗಿರ್ತಕ್ಕಂಥದ್ದು ವಿಷಕಾರಿ ಆಗ್ತದ. ಸೊ ಆ ಕಾರಣದಿಂದ ನಾವು ಏನ್ ಮಾಡ್ಬೋದು, ಎಸ್ ಅಲ್ಯೂಮಿನಿಯಂ ಡಬ್ಬದಲ್ಲಿ ನಿಂಬೆ ಹಣ್ಣನ್ನ ಸಂಗ್ರಹಿಸಿ ಇಡಬಾರ್ದು. ಪ್ರಶ್ನೆ 3. ಎಸ್ ಲೋಹದ ಯಾವ ಗುಣ ಚಾಕೊಲೇಟ್ ಹಾಳೆಯ ಬಳಕೆಗೆ ತಯಾರಿಕೆಯನ್ನು ಮಾಡ್ತಾರೆ ಅಂತ ಇದೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಲೋಹದ ಗುಣಗಳು ಬಂದ್ಬಿಟ್ಟು ತನ್ಯತೆ ಮತ್ತು ಕುಟ್ಯತೆ. ಎಸ್ ಈ ಲೋಹದಲ್ಲಿ ಕುಟ್ಯತೆ ಅಂತಕ್ಕಂಥ ಗುಣ ಇದೆ. ಸೊ ಗುಣದಿಂದ ಕಾರಣದಿಂದ ಚಾಕ್ಲೇಟ್ ಹಾಳೆಗಳ ಬಳಕೆಗಳಲ್ಲಿ ಏನ್ ಮಾಡ್ತಾರೆ, ಲೋಹಗಳನ್ನ ಬಳಸ್ತಾರೆ. ಕುಟ್ಯತೆಯ ಗುಣ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 4. ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಕ್ಲೋರಿನ್ ಅನ್ನ ಮುಖ್ಯವಾಗಿ ಬ್ಲೀಚಿಂಗ್ ಪೌಡರ್ ಅಲ್ಲಿ ಬಳಸ್ತಾರೆ, ಆಮ್ಲಜನಕ ಉಸಿರಾಡಿಸ್ತಾರೆ, ಸಾರಜನಕ ರಸಗೊಬ್ಬರದಲ್ಲಿ ಬಳಸಿದ್ರೆ, ಅಯೋಡಿನ್ ಅನ್ನ ನಂಜು ನಿರೋಧಕದಲ್ಲಿ ಬಳಸ್ತಾರೆ. ಎಸ್ ನೋಡಿ, ಕ್ಲೋರಿನ್ ಬ್ಲೀಚಿಂಗ್ ಪೌಡರ್, ಆಮ್ಲಜನಕ ಉಸಿರಾಡಲು, ಸಾರಜನಕ ರಸಗೊಬ್ಬರ, ಅಯೋಡಿನ್ ನಂಜು ನಿರೋಧಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5 ಕಡೆಯದಿತ್ತು. ಯಾವ ಲೋಹ ಗಾಳಿಯೊಂದಿಗೆ ವರ್ತಿಸಿ ಬೆಂಕಿಯನ್ನ ಉತ್ಪತ್ತಿ ಮಾಡ್ತದೆ? ಸೊ ರಂಜಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಕಲಿಕಾಂಶ 4, ಕಲಿಕಾಫಲ 3 ಮತ್ತು ಕಲಿಕಾ ಹಾಳೆ 3ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಇಲ್ಲಿಗೆ ಈ ಪಾಠ ಮುಗೀತು, ಈ ಕಲಿಕಾಂಶ ಮುಗೀತು. ಮುಂದಿನ ಕಲಿಕಾಂಶದ ವಿಡಿಯೋದಲ್ಲಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್